ಬೆಳಗಾವಿಯಲ್ಲಿ ಭೀಕರ ಅಪಘಾತಕ್ಕೆ ವಿದ್ಯಾರ್ಥಿನಿ ಬಲಿಯಾಗಿರುವಂತಹ ಘಟನೆ ನಡೆದಿದೆ. ಕಂಟೈನರ್ ಲಾರಿ ಪಲ್ಟಿಯಾಗಿ ಪಾಪ ಸ್ಕೂಲ್ ವಿದ್ಯಾರ್ಥಿನಿ ಸಾವನ್ನಪ್ಪಿರುವಂತಹ ಘಟನೆ ರಾಯಬಾಗ ತಾಲೂಕಿನ ಹಾಲಶಿರಗೂರ ಬಸ್ ನಿಲ್ದಾಣದ ಬಳಿ ನಡೆದಿರುವಂತಹ ದುರಂತ ಇದು. ಕಂಟೈನರ್ ಲಾರಿ ಪಲ್ಟಿಯಾಗಿ ಸ್ಕೂಲ್ ವಿದ್ಯಾರ್ಥಿನಿ ಸಾವನ್ನಪ್ಪಿದ್ದಾಳೆ. ಚಾಲಕನ ನಿಯಂತ್ರಣ ತಪ್ಪಿ ಸಿಮೆಂಟ್ ತುಂಬಿದ್ದಂತಹ ಲಾರಿ ಪಲ್ಟಿಯಾಗಿದೆ. ಲಾರಿ ಕೆಳಗೆ ಸಿಲುಕಿದ 3 ವಿದ್ಯಾರ್ಥಿಗಳು, ಓರ್ವ ವಿದ್ಯಾರ್ಥಿನಿ ಸಾವನ್ನಪ್ಪಿದ್ದು, ಇಬ್ಬರ ಸ್ಥಿತಿ ಗಂಭೀರವಾಗಿದೆ. 5ನೇ ತರಗತಿ ಓದ್ತಾ ಇದ್ದಂಥ ವಿದ್ಯಾರ್ಥಿ 11 ವರ್ಷ ಅಮಿತ್ ಕಾಂಬಳೆ ಸಾವನ್ನಪ್ಪಿದ್ದಾರೆ. 10ನೇ ತರಗತಿಯ ಅಂಜಲಿ ಕಾಂಬಳೆ, 9ನೇ ತರಗತಿ ಓದ್ತಾ ಇದ್ದಂಥ ಅವಿನಾಶ್ ಕಾಂಬಳೆ, ಇವರಿಬ್ಬರ ಸ್ಥಿತಿ ಬಹಳ ಗಂಭೀರವಾಗಿದೆ. ಬೆಳಗಾವಿಯಲ್ಲಿ ನಡೆದಿರುವಂತಹ ಭೀಕರ ಅಪಘಾತಕ್ಕೆ ವಿದ್ಯಾರ್ಥಿ ಬಲಿಯಾಗಿರುವಂಥದ್ದು. 3 ಜನ ಇರ್ತಾರೆ. ಆ ಲಾರಿಯನ್ನು ನಾವು ನೋಡ್ತಾ ಇದ್ದೀವಿ. ಸಿಮೆಂಟ್ಗಳು ತುಂಬಿದಂಥ ಲಾರಿ ಅದು ಪಲ್ಟಿ ಆದಂಥ ಸಂದರ್ಭದಲ್ಲಿ ಅದರ ಕೆಳಗೆ ಸಿಲುಕಿಕೊಂಡಂತಹ 3 ಜನ ವಿದ್ಯಾರ್ಥಿಗಳು, ಅದರಲ್ಲಿ 5ನೇ ಕ್ಲಾಸು, 9ನೇ ಕ್ಲಾಸು, 10ನೇ ಕ್ಲಾಸ್ ಓದ್ತಾ ಇದ್ದಂಥ ಸ್ಟೂಡೆಂಟ್ಗಳು. ಒಂದು ಕಡೆ ಒಬ್ಬ ವಿದ್ಯಾರ್ಥಿನಿ ಜೀವ ಕಳ್ಕೊಂಡಿದ್ರೆ, ಮತ್ತಿಬ್ಬರ ಸ್ಥಿತಿ ಗಂಭೀರವಾಗಿದೆ. ಫೋಟೋ ಕೂಡ ತೋರಿಸ್ತಾ ಇದ್ದೀವಿ ನಿಮಗೆ. ಇಬ್ಬರ ಸ್ಥಿತಿ ಕೂಡ ಭಾಳ ಕ್ರಿಷಿಯಲ್ ಆಗಿದೆ. ಕಂಟೈನರ್ ಲಾರಿ ಪಲ್ಟಿಯಾಗಿ ಪಾಪ ಸ್ಕೂಲ್ ವಿದ್ಯಾರ್ಥಿ ಸಾವನ್ನಪ್ಪಿರುವಂಥ ಘಟನೆ ರಾಯಬಾಗ ತಾಲೂಕಿನ ಹಾಲಶಿರಗೂರ ಬಸ್ ನಿಲ್ದಾಣ ಏನಿದೆ, ಆ ಬಸ್ ನಿಲ್ದಾಣದ ಬಳಿ ಅವ್ರು ನಿಂತ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಬಂದಂತಹ ಈ ಕಂಟೈನರ್ ಲಾರಿ ಏನಿದೆ ಅದು ಅವ್ರ ಮೇಲೇ ಪಲ್ಟಿಯಾಗಿ ಬಿದ್ದಿದೆ. ಪರಿಣಾಮ ಒಬ್ಬರು ಜೀವ ಕಳ್ಕೊಂಡಿದ್ದಾರೆ. ಇನ್ನಿಬ್ಬರ ಸ್ಥಿತಿ ಬಹಳ ಗಂಭೀರವಾಗಿದೆ. ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸುವಂಥ ಕೆಲಸ ಆಗ್ತಾ ಇದೆ. ಮತ್ತೊಂದು ಕಡೆ ಮೃತಪಟ್ಟಿರುವಂಥ ಆ ವಿದ್ಯಾರ್ಥಿಯ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ.